ಗಂಟೆಗಳ ಕಾಲ ಆಟವಾಡಿದರೆ ನಮ್ಮ ಆರೋಗ್ಯ ಜೀವನ ಬಹಳ ಚೆನ್ನಾಗಿರುತ್ತದೆ ಹಾಗೂ ಆರೋಗ್ಯವೇ ಭಾಗ್ಯ. ಕ್ರೀಡೆಗೆ ಮಹತ್ವ ನೀಡಬೇಕು ಎಂದು ಅಂತಾರಾಷ್ಟ್ರೀಯ ಚೆಸ್ ಫೆಡರೇಷನ್ ಆಫ್ ಇಂಡಿಯಾ ತೀರ್ಪುಗಾರ ಸಲೀಂ ಬೇಗ್ ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಶುಕ್ರವಾರದಂದು ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ವಾರ್ಷಿಕ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ನಾವು ಆರೋಗ್ಯವಾಗಿದ್ದರೆ ಮಾತ್ರ ಏನಾದರೂ ಸಾಧನೆ ಮಾಡಲು ಸಾಧ್ಯ. ಎಲ್ಲರಿಗೂ ಆರೋಗ್ಯ ಅಗತ್ಯವಾಗಿದೆ. ಪ್ರತಿನಿತ್ಯ 1 ಗಂಟೆಗಳ ಕಾಲ ಆಟವಾಡಿದರೆ ನಮ್ಮ ಆರೋಗ್ಯ ಜೀವನ ಬಹಳ ಚೆನ್ನಾಗಿರುತ್ತದೆ ಮತ್ತು ನಮ್ಮ ದೇಶ ಸದೃಢವಾಗುತ್ತದೆ. ಪ್ರಸ್ತುತದಲ್ಲಿ ನಮ್ಮ ಸೈಕಾಲಜಿ ಯಾವ ರೀತಿ ಇದೆ ಎಂದರೆ, ನಾವು ಯಾವುದಕ್ಕೂ ಬೇಗ ತೀರ್ಮಾನ ತೆಗೆದುಕೊಳ್ಳುತ್ತೇವೆ. ಅಂದರೆ ಒಬ್ಬ ಕ್ರೀಡಾಪಟು ದಿನ ಸೋಲುತ್ತಾನೆ, ದಿನ ಗೆಲ್ಲುತ್ತಾನೆ, ಮುಂದೆ ಇನ್ನಷ್ಟು ತರಬೇತಿ ಪಡೆದುಕೊಂಡು ಮುಂದೆ ಬರುತ್ತಾನೆ. ಕ್ರೀಡಾಪಟು ಆರೋಗ್ಯಕರವಾಗಿರುತ್ತಾನೆ, ಯಾವುದೇ ವಿಚಾರ ಆಗಿರಲಿ ದುಡುಕುವುದಿಲ್ಲ, ಹಾಗೆ ಕೆಟ್ಟ ದಾರಿಯನ್ನು ಅಷ್ಟು ಬೇಗ ಹಿಡಿಯಲು ಹೋಗುವುದಿಲ್ಲ ಎಂದರು. ಪ್ರಸ್ತುತದಲ್ಲಿ ಚಿಕ್ಕ ವಯಸ್ಸಿನಲ್ಲಿಯೇ ಆತ್ಮಹತ್ಯೆಯಂತ ದಾರಿ ಹಿಡಿಯುತ್ತಾನೆ, ಆದರೆ ಒಬ್ಬ ಕ್ರೀಡಾಪಟು ಅಂತಹ ದಾರಿಯತ್ತ ಸುಳಿಯುವುದಿಲ್ಲ ಎಂದು ಕಿವಿಮಾತು ಹೇಳಿದರು. ಕ್ರೀಡೆ ಎಂಬುದು ಪ್ರತಿಯೊಬ್ಬರಿಗೂ ಅಗತ್ಯವಿದೆ. ಪೋಷಕರು ಸೇರಿದಂತೆ ಎಲ್ಲರೂ ಕ್ರೀಡೆಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡಿ ಎಂದು ಸಲಹೆ ನೀಡಿದರು. ಆರೋಗ್ಯ ಇಲ್ಲದಿದ್ದರೆ ಯಾವ ಸಾಧನೆ ಸಾಧ್ಯವಿಲ್ಲ. ಅಂಕಗಳನ್ನು ಹೆಚ್ಚು ತೆಗೆದುಕೊಂಡು ಅಮೆರಿಕಕ್ಕೆ ಹೋದರೂ ಆರೋಗ್ಯವೇ ಇಲ್ಲದಿದ್ದರೆ ಏನು ಸಾಧನೆ ಸಾಧ್ಯ? ಆರೋಗ್ಯವೇ ಭಾಗ್ಯ. ಕ್ರೀಡೆಗೆ ಮಹತ್ವ ನೀಡಬೇಕು ಎಂದರು. ಕೆಡಿಪಿಐ ಜಿಲ್ಲಾ ದೈಹಿಕ ಅಧಿಕಾರಿ ಮಹಾದೇವ್ ಮಾತನಾಡಿ, ಮಕ್ಕಳಲ್ಲಿ ಇರುವ ಸೂಕ್ತ ಪ್ರತಿಭೆಯನ್ನು ಹೊರತರಲು ಈ ಕ್ರೀಡಾಕೂಟ ಕಾರ್ಯಕ್ರಮ ಉತ್ತಮವಾಗಿದೆ. ಯಾವ ಕ್ರೀಡಾಪಟು ಅತ್ಯುತ್ತಮ ಸ್ಥಾನ ಪಡೆಯುತ್ತಾನೆ ಹಾಗೂ ಮುಂದೆ ಆತನಿಗೆ ಯಾವ ರೀತಿ ತರಬೇತಿ ನೀಡಬೇಕು ಬಗ್ಗೆ ತಿಳಿಸಲಾಗುತ್ತದೆ. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಯಾವ ಮಗು ಉತ್ತಮ ಪ್ರದರ್ಶನ ನೀಡುತ್ತದೆ ಬಗ್ಗೆ ಪ್ರತಿಭೆ ಹೊರ ಹಾಕುವುದಕ್ಕೆ ಇಂಥ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದರು. ಹೈಲೈಟ್ ಶಾಲೆ ಕಾರ್ಯದರ್ಶಿ ಎಚ್.ಪಿ. ಕಿರಣ್ ಮಾತನಾಡಿ, ಸ್ಟ್ರಾಂಗ್ ಮೈಂಡ್ ಇರಬೇಕಾದರೆ ದೈಹಿಕ ಸಾಮರ್ಥ್ಯ ತುಂಬಾ ಅಗತ್ಯ. ಇದರಿಂದಲೇ ಎಲ್ಲವನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ನಿಮ್ಮ ನಿಜವಾದ ಆಸ್ತಿ ಎಂದರೆ ನಿಮ್ಮ ದೇಹ. ನಿಮ್ಮ ಆರೋಗ್ಯ. ನೀವು ಆರೋಗ್ಯವಾಗಿದ್ದರೆ ಖಂಡಿತ ನೀವು ಎಲ್ಲದನ್ನು ಸಾಧಿಸಬಹುದು. ಮೊದಲು ದೇಹವನ್ನು ಸದೃಢವಾಗಿ ಇಟ್ಟುಕೊಳ್ಳಬೇಕು ಎಂದು ಕಿವಿಮಾತು ಹೇಳಿದರು. ಎಲ್ಲ ವ್ಯವಸ್ಥಾಪಕರು ಇಂದ ಹಿಡಿದು ಸಂಸ್ಥೆಯ ಪ್ರತಿಯೊಬ್ಬರೂ ಸಹ ಸಹಕಾರ ನೀಡಿ ನಮ್ಮ ಒಂದು ಕ್ರೀಡಾಕೂಟವನ್ನು ಉತ್ತಮವಾಗಿ ಸಹ ನಡೆಸಿಕೊಟ್ಟಿದ್ದಾರೆ. ಅವರಿಗೆ ಇಲಾಖೆ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಹ ಈ ಒಂದು ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಹಾಗೆಯೇ ಮಕ್ಕಳು ಈಗಾಗಲೇ ಸ್ವಲ್ಪ ಎಷ್ಟೊತ್ತಿಗೆ ನಾವು ಆಟ ಆಡಬೇಕು ಅನ್ನೋದೊಂದು ಮನೋಭಾವನೆ ಇಟ್ಕೊಂಡು ಅವರ ಮುಖಗಳಲ್ಲೇ ಗೊತ್ತಾಗುತ್ತೆ. ಈ ಬಿಸಿಲಿರುವಾಗ ಬಿಸಿಲಿನ ಜಳ ತುಂಬ ಇದೆ. ಹಾಗಾಗಿ ಅವರಿಗೆ ಒಂದು ಅನುಕೂಲ ಮಾಡಿ ಅವರು ಹಾಗೆಯೇ ಪೋಷಕರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಎಲ್ಲರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಕರೆಸಿ ನನ್ನ ಸನ್ಮಾನಿಸಿ ಮಾತಾಡಲು ಅವಕಾಶ ಕೊಟ್ಟಂತಹ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಯಾವ್ದಾದ್ರು ಒಂದು ಸ್ಪೋರ್ಟ್ಸ್, ನೀವು ಇದೇ ಸ್ಪೋರ್ಟ್ಸ್ ಆಡಬೇಕು, ಕ್ರಿಕೆಟ್ ಆಡಬೇಕು, ಇಲ್ಲ ಟೆನ್ನಿಸ್ ಆಡಬೇಕು, ಬ್ಯಾಡ್ಮಿಂಟನ್ ಆಡಬೇಕು ಅಂತ ಅಲ್ಲ. ರಿಲೇ ಗೇಮ್ಸ್ ಆಗ್ಬೋದು, ಸ್ಕಿಪ್ಪಿಂಗ್ ಆಗ್ಬೋದು, ವಾಲಿಬಾಲ್ ಆಗ್ಬೋದು, ಯಾವ್ದಾರೋ ಒಂದು ಸ್ಪೋರ್ಟ್ಸ್ನ ತಾವುಗಳು ಒಂದು ಅಭ್ಯಾಸವಾಗಿ ಇಟ್ಕೋಬೇಕು ಅಂತ ನಾನು ಈ ಸಮಯದಲ್ಲಿ ಕೇಳ್ಕೊತೀನಿ. ಇಲ್ಲಿ ಎಲ್ಲ ಮಕ್ಕಳುಗಳು ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಸರ್ ಹೇಳ್ದಾಗೆ ಯಾರು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಿದ್ದೇ ಒಂದು ದೊಡ್ಡ ವಿಚಾರ. ಇಲ್ಲಿ ಎಲ್ಲ ಪಾರ್ಟಿಸಿಪೇಟ್ ಮಾಡೋ ಮಕ್ಕಳುಗಳೆಲ್ಲ ಒಂದು ಈ ಕಾಂಪಿಟೇಷನಲ್ಲಿ ಗೆದ್ದಿರೋ ರೀತಿ ಅಂತ ನಾನು ಹೇಳ್ತಾ, ತಮ್ಮೆಲ್ಲರಿಗೂ ಮತ್ತೊಂದು ಸತಿ ಆಲ್ ದಿ ಬೆಸ್ಟ್ ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಈ ಸಂದರ್ಭದಲ್ಲಿ ಮೊದಲು ಕ್ರೀಡಾ ಧ್ವಜಾರೋಹಣ ನಡೆಸಿದರು. ಇದಾದ ನಂತರ ಹೈಲೆ ಶಾಲಾ ಮಕ್ಕಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದಲ್ಲಿ ಹೈಲೆ ಶಾಲೆಯ ಅಧ್ಯಕ್ಷೆ ಸ್ವಪ್ನ ಕಿರಣ್, ರಾಜ್ಯಪಾಲೆ ಕ್ರಿಸ್ಟಿನಾ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ಮಲೆನಾಡು ನ್ಯೂಸ್, ಹಾಸನ.